ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತಿನ ಮಾರ್ಕೆಟ್ ನಲ್ಲಿ ಯಾವ ರೀತಿ ನಾವು ಅನಾಲಿಸಿಸ್ ನ ಮಾಡಿ ಕೊಟ್ಟಿದ್ವಿ ಅಂದ್ರೆ ಸೊ ಫುಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಅನಾಲಿಸಿಸ್ ನ ಯಾವ ರೀತಿ ಮಾಡಿಕೊಟ್ಟಿದ್ವಿ ಅಂತ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈವ್ ಅಲ್ಲಿ ಅನಾಲಿಸಿಸ್ ನ ಮಾಡಿಕೊಡ್ತೀವಿ, ಯಾವ ರೀತಿ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಬರುತ್ತೆ ಅಂತ ಹೇಳಿ ಎಕ್ಸಾಕ್ಟ್ ಪಾಯಿಂಟ್ ಅನ್ನ ಅನಾಲಿಸಿಸ್ ಮಾಡಿ ಗ್ರೂಪ್ ಅಲ್ಲಿ ಕೊಡ್ತೇವೆ. ಸೊ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಯಾವ ರೀತಿನ ಅನಾಲಿಸಿಸ್ ನ ಮಾಡಿದ್ವಿ ಅಂತ ಹೇಳಿ. ಅಬ್ಸರ್ವ್ ಮಾಡಿ. ಸೊ ಆರ್ಡರ್ ಫ್ಲೋ ದಲ್ಲಿ ನೋಡಿ, ನಮ್ಮ ಆರ್ಡರ್ ಫ್ಲೋ ಆನ್ಲೈನ್ ಕೋರ್ಸ್ ಅಲ್ಲಿ ಕೊಡ್ತೇವೆ ಅನಾಲಿಸಿಸ್ ನ ಮಾಡಿ. 55,300 ಪ್ರೀಮಿಯಂ ನ ಕೊಡ್ತೇವೆ. ಅಬ್ಸರ್ವ್ ಮಾಡಿ ಎಷ್ಟು ಇರುತ್ತೆ ಅಂದ್ರೆ ನೋಡಿ, ಟೈಮ್ ನೋಡಿ 240ಗೆ ಪ್ರೀಮಿಯಂ ನೋಡಿ 248 ನಡೀತಾ ಇರುತ್ತೆ ರನ್ನಿಂಗ್ ಅಲ್ಲಿ. ಸೊ ಅವಾಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಅಂತ ಹೇಳ್ತೇವೆ, ಓಕೆನಾ. ಸೊ ರನ್ನಿಂಗ್ ಅಲ್ಲಿ ನೋಡಿ ನೆಕ್ಸ್ಟ್ ಮೂವ್ ಆಗೋದು 262 ಹೋಗುತ್ತೆ ಪ್ರೀಮಿಯಂ. ಸೊ ಅಬ್ಸರ್ವ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ನೋಡಿ 274 ನೋಡಿ 296 ಇಂದ 347 ಇಂದ ಸೊ ನೆಕ್ಸ್ಟ್ 350 ವರೆಗೂ ಹೋಗುತ್ತೆ ಪ್ರೀಮಿಯಂ. ಅಬ್ಸರ್ವ್ ಮಾಡಿದ್ರ. ಸೊ ಈ ತರ ಲೈವ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮೂಲಕ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇದೀವಿ. ಆರ್ಡರ್ ಫ್ಲೋದಿಂದ ಅನಾಲಿಸಿಸ್ ನ ಮಾಡಿ ಕೊಡ್ತಾ ಇದೀವಿ. ಸೊ ನೀವು ಕೂಡ ಈ ತರ ಅನಾಲಿಸಿಸ್ ನ ಮಾಡೋದನ್ನ ಕಲಿತು ಸೊ ಕನ್ಸಿಸ್ಟೆನ್ಸ್ ಆಗಿ ಟ್ರೇಡ್ ಅನ್ನ ಮಾಡ್ಬೇಕಂದ್ರೆ, ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕಂದ್ರೆ ಸೊ ಪ್ರತಿಯೊಬ್ರು ಕೂಡ ಆನ್ಲೈನ್ ಅಲ್ಲಿ ನಮ್ದು ಆರ್ಡರ್ ಫ್ಲೋ ಅನಾಲಿಸಿಸ್ ಕೋರ್ಸ್ ಇದೆ. ಪ್ರತಿಯೊಬ್ರು ಅಟೆಂಡ್ ಆಗಿ ಅನಾಲಿಸಿಸ್ ನ ಮಾಡೋದನ್ನ ತಿಳ್ಕೊಳ್ಳಿ, ಯಾವ ರೀತಿ ಟ್ರೇಡ್ ಅನ್ನ ಮಾಡಬೇಕು ಕನ್ಸಿಸ್ಟೆನ್ಸ್ ಆಗಿ. ಸೊ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅನ್ನೋದು ನಿಮ್ಗೆ ತಿಳಿಸಿಕೊಟ್ಟಿದ್ದೇವೆ ಇದೊಂದು ಕೋರ್ಸ್ ಅಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಆರ್ಡರ್ ಫ್ಲೋ ದಲ್ಲಿ ಯಾವ ರೀತಿ ಅನಾಲಿಸಿಸ್ ನ ಮಾಡ್ಬೇಕಂತ ನೋಡಿ. ಸೊ ಮಾರ್ಕೆಟ್ ನಲ್ಲಿ ಸಿಂಪಲ್ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು. ಪ್ರತಿಯೊಬ್ರು ಕೂಡ ಪೇಷನ್ಸ್ ಇಂದ ವೇಟ್ ಮಾಡ್ಬೇಕಾಗತ್ತೆ. 80% ಮಾರ್ಕೆಟ್ ನಲ್ಲಿ ವೇಟಿಂಗ್ ಇರೋದು, ಅಲ್ಲಿವರೆಗೂ ನಮ್ಗೆ ಟ್ರೇಡ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ವೇಟ್ ಮಾಡ್ಬೇಕಾಗತ್ತೆ. ಟ್ರೇಡ್ ಸಿಗುವವರೆಗೂ ನಾವು ವೇಟ್ ಮಾಡ್ಬೇಕಾಗತ್ತೆ. ಸೊ ನಾವ್ ಯಾವ ರೀತಿ ಅನಾಲಿಸಿಸ್ ನ ಮಾಡಿದೀವಿ ಅಂತೇಳಿ ಒಂದ್ಸಲ ಮಾರ್ಕೆಟ್ ಬಿಹೇವಿಯರ್ ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ, ಒಂದ್ ಹ್ಯಾಮರ್ ಹೊಡೆದಿದೆ, ಹೌದಾ. ಸೊ ಎಲ್ರು ಏನ್ ಮಾಡ್ತಾರಂದ್ರೆ ಹ್ಯಾಮರ್ ಹೊಡೆದ್ಕೂಳೆ ಒಂದು ಏನ್ ಮಾಡ್ತಾರಂದ್ರೆ ಬೈ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ, ಹೌದಾ. ಸೊ ಇಲ್ಲಿ SL ನ ಇಟ್ಕೊಂಡು ಹ್ಯಾಮರ್ ಹೊಡೆದಿದೆ ಅಂತೇಳಿ ಈ ಕ್ಯಾಂಡಲ್ ಅಲ್ಲಿ ಬೈ ಮಾಡ್ಲಿಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಏನಾಗುತ್ತಂದ್ರೆ ಮಾರ್ಕೆಟ್ ಏನಾಗುತ್ತೆ, ಮೂಮೆಂಟ್ ಅನ್ನ ಕೊಟ್ಟು ಮೊಮೆಂಟಮ್ ಹಾಲ್ಟ್ ಆಗುತ್ತೆ, ಹೌದಾ. ಸೊ ಮೊಮೆಂಟಮ್ ಹಾಲ್ಟ್ ಆಗಿದೆ. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿದ್ದಾರೆ, ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ತರ ಸೈಡ್ ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸೊ ಮಾರ್ಕೆಟ್ ನಲ್ಲಿ ಲಿಕ್ವಿಡಿಟಿ ಇಲ್ದಂಗೆ ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ. ಸೊ ಮೂವ್ ಆಗಲ್ಲ ಅಂದ್ರೆ ಸೊ ನಾ ಅದ್ರ ಮುಂಚೆನ ತಿಳ್ಕೊಬೇಕಾಗತ್ತೆ, ಮಾರ್ಕೆಟ್ ನಲ್ಲಿ ವೇಟ್ ಮಾಡ್ಬೇಕಂತೇಳಿ ತಿಳ್ಕೊಬೇಕು. ಸೊ ಹಂಗೆ ಮಾರ್ಕೆಟ್ ನಲ್ಲಿ ಒಂದು ಬಿಗ್ ಮೂವ್ ನ ಕೊಟ್ ಬಿಡಲ್ಲ. ಈ ತರ ಒಂದ್ ಸ್ಟ್ರಾಂಗ್ ಆಗಿ ಬೈಯಿಂಗ್ ಬಂದ್ಮೇಲೆ ಇದೇ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಅಲ್ಲ, ಹೌದಾ. ಸೊ ಇಲ್ಲಿ ಏನಾಗಿದೆ ಅಂತೇಳಿ ಒಳಗಡೆ ತಿಳ್ಕೊಬೇಕಾಗತ್ತೆ ನಾವು. ಒಳಗಡೆ ಏನಾಗಿದೆ, ಯಾರನ್ನೆಲ್ಲ ಸ್ಟಾಪ್ ಲಾಸ್ ಹಂಟ್ ಮಾಡಿದ್ದಾರೆ, ಯಾರನ್ನೆಲ್ಲ ಟ್ರಾಪ್ ಮಾಡಿದ್ದಾರೆ ಅಂತೇಳಿ ಈ ಒಂದು ಸೈಡ್ ವೇಸ್ ಆಕ್ಟಿವಿಟಿಲಿ ನೋಡ್ಬೇಕು, ಹೌದಾ. ಸೊ ಇಲ್ಲಿ ಬೈ ಮಾಡಿದವರು ಮಿಡ್ಲ್ ಅಲ್ಲಿ ಬೈ ಮಾಡಿದವ್ರು ಏನ್ ಮಾಡಿದಾರೆ ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಒಂದ ರಿವರ್ಸಲ್ ನ ಮಾಡ್ತಾರೆ, ಟೆಂಪರರಿ ಮೂವ್ ನ ಕೊಡ್ತಾರೆ. ಸೊ ಟೆಂಪರರಿನ ಮೂವ್ ಕೊಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಪ್ರೀವಿಯಸ್ ಏನು ಫ್ರೆಶ್ ಡೇ ಹೈ ಇದೆಯಲ್ಲ, ಸೊ ಫ್ರೆಶ್ ಡೇ ಹೈನ ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋಗುತ್ತೆ. ಸೊ ಫ್ರೆಶ್ ಡೇ ಹೈನ ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋಗುತ್ತೆ. ಸೊ ಇಲ್ಲಿ ನೋಡಿ ಬ್ರೇಕ್ಔಟ್ ಆದ್ಗಳೇನ ಬೈಯರ್ಸ್ ಎಲ್ರು ಸ್ಟ್ರಕ್ ಆಗ್ತಾರೆ. ಸೊ ಬೈಯರ್ಸ್ ಎಲ್ರು ಸ್ಟ್ರಕ್ ಆಗ್ತಾರೆ. ನಿಮ್ಗೆ ಆರ್ಡರ್ ಫ್ಲೋದಲ್ಲಿ ತೋರಿಸ್ತೀನಿ ಹೇಗೆ ಟ್ರ್ಯಾಪ್ ಆಗಿದ್ದಾರೆ ಅಂತೇಳಿ ನಮ್ಮ ರಿಟೇಲರ್ಸ್ ಅನ್ನ. ಈಸಿಯಾಗಿ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ಯಾವ ರೀತಿ ಬೈಯರ್ಸ್ ಟ್ರ್ಯಾಪ್ ಆಗಿದಾರಂತೆ ತೋರಿಸ್ತೀನಿ ಲೈವ್ ಅಲ್ಲಿ ನೋಡಿ. ಸೊ ಈ ತರ ಇನ್ ಡೆಪ್ತ್ ಆಗಿ ಯಾರು ನಿಮ್ಗೆ ತಿಳಿಸ್ಕೊಡಲ್ಲ, ಹೀಗೆ ಬೈಯರ್ಸ್ ಟ್ರ್ಯಾಪ್ ಆಗ್ತಾ ಇದಾರೆ, ಸೆಲ್ಲರ್ಸ್ ಟ್ರ್ಯಾಪ್ ಆಗ್ತಿದಾರೆ ಅಂತ ಹೇಳಿ. ಸೊ ನಾರ್ಮಲ್ ಕ್ಯಾಂಡಲ್ ಅಲ್ಲಿ ಏನು ಗೊತ್ತಾಗಲ್ಲ ನಮ್ಗೆ. ಸೊ ಕ್ಲಾರಿಟಿ ತಿಳ್ಕೊಬೇಕು ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂತೇಳಿ. ಓಕೆ, ಅಬ್ಸರ್ವ್ ಮಾಡಿ. 11:15 ಇಂದ ಅಬ್ಸರ್ವ್ ಮಾಡಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಸೊ ಇಲ್ಲಿ ನೋಡ್ಬೋದು 11:15 ಅಲ್ಲಿ ಬೈಯಿಂಗ್ ಕಾಟ್ ಬಂದಿದೆ. ಸೊ ಒಂದು ಟೆಂಪರರಿನ ಮೂವ್ ನ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಬೈಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಬೈಯಿಂಗ್ ಕಾಟ್ ಬರ್ತಾ ಇದೆ. ಸೊ ಬೈಯರ್ಸ್ ಬಂದಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಕ್ಲೂ ಇಲ್ಲ ಸೆಕೆಂಡ್ ಕ್ಯಾಂಡಲ್ ಅಲ್ಲಿ. ಸೊ ನೆಕ್ಸ್ಟ್ ಥರ್ಡ್ ಕ್ಯಾಂಡಲ್ ದಲ್ಲಿ ಬರ್ತಾರೆ, ಅಗ್ರೆಸಿವ್ ಆಗಿ ಬೈಯರ್ಸ್ ಬರ್ತಾರೆ. ಸೊ ಮೂಮೆಂಟಮ್ ಚೇಸರ್ಸ್ ಬರ್ತಾರೆ, ಎಲ್ರು ಕೂಡ ಬೈಯರ್ಸ್ ಇದಾರೆ. ರಿಟೇಲರ್ಸ್ ಎಲ್ರು ಬೈ ಮಾಡ್ಲಿಕ್ಕೆ ಬರ್ತಾರೆ. ಸೊ ಬ್ರೇಕ್ಔಟ್ ಟ್ರೇಡರ್ಸ್ ಎಲ್ರು ಬಂದ್ಬಿಡ್ತಾರೆ ಮಾರ್ಕೆಟ್ ನಲ್ಲಿ. ಸೊ ಬ್ರೇಕ್ಔಟ್ ಟ್ರೇಡಿಂಗ್ ಬಂದ್ಮೇಲೆ ಸೊ ಮಾರ್ಕೆಟ್ ಏನಾಯ್ತು,
ಮೇಲ್ಗಡೆ ಹೋಗ್ಬೇಕಿತ್ತಲ್ವಾ, ಬ್ರೇಕ್ಔಟ್ ಮಾಡಿದ್ಮೇಲೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತು. ಸೊ ಕೆಳಗಡೆ ಯಾಕೆ ಬಂತಂದ್ರೆ, ಸೊ ಇಲ್ಲಿ ಏನಂದ್ರೆ ಬೈಯರ್ದನ್ನ ಇದೇನ್ ಮೂಮೆಂಟಮ್ ಬ್ರೇಕ್ಔಟ್ ಟ್ರೇಡಿಂಗ್ ಅನ್ನ ಯಾರು ಮಾಡ್ಲಿಕ್ಕೆ ಹೋಗಿದ್ದಾರೆ, ಸೊ ಅವ್ರನ್ನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಟೆಂಪರರಿನ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡ್ ಹೋಗ್ತಾರೆ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ಕೂಡ ಬೈಯರ್ಸ್ ಅನ್ನ ಟ್ರ್ಯಾಪ್ ಮಾಡಿ ನಿಧಾನಕ್ಕೆ ಬಂದು ಏನ್ ಮಾಡ್ತಾರೆ ಅಂದ್ರೆ ಇವ್ರದೆಲ್ಲರದು ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ತಾರೆ. ಈ ತರ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ವೇಟ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ವಿ ವ್ಯಾಪ್ ಲೆವೆಲ್ ಅಂತ ಹೇಳಿ ಬರುತ್ತೆ. ಓಕೆ, ನಾ ಆರ್ಡರ್ ಫ್ಲೋ ದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಯಾವ ರೀತಿ ವಿ ವ್ಯಾಪ್ ಇದೆ ಅಂತ ಹೇಳಿ ಅಬ್ಸರ್ವ್ ಮಾಡಿ. ನಿಮ್ಗೂ ಕೂಡ ನೀವು ಕೂಡ ಕಲಿಬೇಕಾಗತ್ತೆ. ನೀವು ಕೂಡ ಕಲ್ತು ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ ಪ್ರತಿಯೊಬ್ರು ಕೂಡ. ಸೊ ನಿಮ್ಗೆ ತೋರಿಸ್ತಾ ಇದ್ದೇನೆ ಎಕ್ಸಾಂಪಲ್ ನಾ ಯಾವ ರೀತಿ ಟ್ರೇಡ್ ಅನ್ನ ಮಾಡಿದ್ವಿ ಅಂತ ಹೇಳಿ, ನೀವು ಕೂಡ ಕಲಿಬಹುದು. ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ನೋಡಿ ಇಲ್ಲಿ. ಓಕೆ, ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇಲ್ಲಿ ನೋಡಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ, 166 ಸೆಲ್ಲಿಂಗ್ ಕಡೆ ಕಾಟ್ ಬಂದಿದೆ, 4 ಬೈಯಿಂಗ್ ಕಾಟ್ ಬಂದಿದೆ. ಸೊ ಈ ಕ್ಯಾಂಡಲ್ ಅನ್ನ ಅಬ್ಸರ್ವ್ ಮಾಡಿ. ಈ ಕ್ಯಾಂಡಲ್ ಏನಾಗತ್ತಂದ್ರೆ ವಿ ವ್ಯಾಪ್ ಕೆಳಗಡೆ ಕ್ಲೋಸ್ ಆಗುತ್ತೆ. ಹೌದಾ, ಇಲ್ಲಿ ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಈ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಕ್ಯಾಂಡಲ್ ಬಂದ್ಮೇಲೆ ಮಾರ್ಕೆಟ್ ಏನಾಗತ್ತಂದ್ರೆ ಸೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಹೌದಾ, ಅಬ್ಸರ್ವ್ ಮಾಡಿ. ಈ ಕ್ಯಾಂಡಲ್ ಬಂದ್ಗಳೇನ ಏನಾಗುತ್ತೆ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ, ಸ್ಟ್ರಾಂಗ್ ಆಗಿ ಬಿದ್ದಿದೆ. ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಅಲ್ಲಿ ನಾವ್ ಏನ್ ಕೊಡ್ತೀವಿ ಅಂದ್ರೆ ಸೆಲ್ಲಿಂಗ್ ಆಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಅಲ್ಲಿ ಕೊಡ್ತೀವಿ ಸೆಲ್ಲಿಂಗ್ ಅಂತ. ಸೊ ಅದೇ ರೀತಿ ಏನಾಗಿದೆ, ಪ್ರೀಮಿಯಂ ಕೂಡ ಅದೇ ರೀತಿ ಮೂವ್ಮೆಂಟ್ ಆಗಿದೆ. ಹೌದಾ, ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಅಲ್ಲಿಗೆ ಬಂದಿದೆ. ಹೌದಾ, ಸೊ ನೋಡ್ಬೋದು. ಸೊ ಈ ತರ ಅನಾಲಿಸಿಸ್ ನ ಮಾಡಿ ಲೈವ್ ಅಲ್ಲಿ ನಾವು ಕೊಡ್ತಾನೆ ಇರ್ತೀವಿ. ಸೊ ಅದೇ ರೀತಿ ನಾಳೆ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ. ಸಿಂಪಲ್ ಇರುತ್ತೆ. ಸೊ ನಾವು ಪ್ರೀವಿಯಸ್ ಮಾರ್ಕೆಟ್ ನಲ್ಲಿ ಎಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಮೊದಲು ತಿಳ್ಕೊಬೇಕಾಗತ್ತೆ. ಪ್ರೀವಿಯಸ್ ಮಾರ್ಕೆಟ್ ಸೊ ಯಾವ ಲೆವೆಲ್ ಅನ್ನ ಟ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಬಾಟಮ್ ಅಲ್ಲಿ ನೋಡ್ಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿಂದ ರಿಜೆಕ್ಷನ್ ಆಗಿದೆ ಅಂದ್ರೆ ಈ ಬಾಟಮ್ ಇದು ಸ್ಟ್ರಾಂಗ್ ಇರುತ್ತೆ. ಸೊ ಹೌದಾ, ಇಲ್ಲಿ ಬೈಯರ್ಸ್ ಕಂಟ್ರೋಲ್ ಮಾಡಿದ್ದಾರೆ ಮಾರ್ಕೆಟ್ ನ. ಸೊ ಬೈಯರ್ಸ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಾಗತ್ತಂದ್ರೆ ಈ ಲೆವೆಲ್ಗೆ ಕೆಳಗಡೆ ಬರ್ಬೇಕಾಗತ್ತೆ. ಓಕೆನಾ, ಸೊ ಇಲ್ಲಿ ಏನಾದ್ರೂ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು, ಓಕೆನಾ, ಈ ರೀತಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಬಾಟಮ್ ಅಲ್ಲಿ 2 ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಅಗ್ರೆಸಿವ್ ಆಗಿ ಬೈಯರ್ಸ್ ಬರ್ಬೇಕಾಗತ್ತೆ. ಈ ತರ ಅಗ್ರೆಸಿವ್ ಆಗಿ ಬೈಯರ್ಸ್ ಬಂದ್ಮೇಲೆ ನೆಕ್ಸ್ಟ್ ಏನಾಗ್ಬೇಕಂದ್ರೆ ಒಂದು ಪುಲ್ ಬ್ಯಾಕ್ ಬರ್ಬೇಕಾಗತ್ತೆ. ಸ್ಮಾಲ್ ಪುಲ್ ಬ್ಯಾಕ್ ಬಂದು ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಎಲ್ಲಿವರೆಗೂ ಬರುತ್ತೆ, 55,250 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ 55,350 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬಾಟಮ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕಂದ್ರೆ ಟಾರ್ಗೆಟ್ ಅನ್ನ ಬಿಗ್ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ ಬ್ಯಾಂಕ್ ನಿಫ್ಟಿಲಿ. ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕು ಬಾಟಮ್ ಅಲ್ಲಿ. ಸೊ ಯಾವ್ದೇ ಕಾರಣಕ್ಕೂ ಈ ತರ ಕನ್ಫರ್ಮೇಶನ್ ಬರ್ಲಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದೇ ತರ ಕಂಪಲ್ಸರಿ ಈ ತರ ಆಗ್ಬೇಕು. ಸಿನಾರಿ ಆದ್ರೆ ಮಾತ್ರ ನಾವ್ ಏನ್ ಮಾಡ್ಬೇಕು, ಬಾಟಮ್ ಅಲ್ಲಿ ಬ್ಯಾಂಕ್ ನಿಫ್ಟಿಲಿ ನೋಡ್ಬೇಕಾಗತ್ತೆ. ಸೊ ಅದೇ ರೀತಿ ನಿಫ್ಟಿನ ನೋಡೋಣ. ಸೊ ನಿಫ್ಟಿ ನೋಡಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಮಾಡಿದ್ದಾರೆ, ಫುಲ್ ಸ್ಟ್ರಾಂಗ್ ಆಗಿ. ಅದು ಕೂಡ ಏನಾಗಿದೆ ಅಂದ್ರೆ ಸೊ ಯಾವ ರೀತಿ ಸಿನಾರಿಯೋ ನಡೆದಿದೆ ಅಂತ ಹೇಳಿ ಮೊದಲು ತಿಳ್ಕೊಬೇಕಾಗತ್ತೆ. ಇಲ್ಲಿ ಕೂಡ ಫುಲ್ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂಷನ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿಂದ ನೋಡ್ಬೋದು, ಇದು ಪ್ರೀವಿಯಸ್ ಡೇ ಮಾರ್ಕೆಟ್ ಆಗುತ್ತೆ. ಪ್ರೀವಿಯಸ್ ಡೇ ಮಾರ್ಕೆಟ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಇಲ್ಲಿ ನೋಡ್ಬೋದು, ಸ್ಟ್ರಾಂಗ್ ಆಗಿ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡು ಬಾಟಮ್ ಅಲ್ಲಿ ಏನು ಸ್ಟಾಪ್ ಲಾಸ್ ಅಂತ ಅದುಗಳು ಏನಾಗುತ್ತೆ, ಒಂದು ಪ್ರೈಸ್ ಆಕ್ಷನ್ ಮಾಡ್ತಾರೆ. ಓಕೆನಾ, ಇದು ಸ್ವಿಂಗ್ ಹೈ ನ ಮಾಡ್ತಾರೆ. ಈ ತರ ಸ್ವಿಂಗ್ ಹೈ ನ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಸೊ ಫೇಕ್ ಬ್ರೇಕ್ಔಟ್ ಅನ್ನ ಕ್ರಿಯೇಟ್ ಮಾಡಿ ಮತ್ತೆ ಪ್ರೈಸ್ ಏನ್ ಮಾಡ್ತಾರೆ ಕೆಳಗಡೆ ತಗೊಂಡ್ಬಂದು ಈ ತರ ಬಂದು ಕೆಳಗಡೆ ಬಂದು ಈ ತರ ಬಂದು ಕೆಳಗಡೆ ಕ್ಲೋಸ್ ಮಾಡ್ತಾರೆ. ಈ ತರ ಸೈಡ್ ವೇಸ್ ಆಕ್ಟಿವಿಟಿ ಮಾಡಿ ತುಂಬಾನೇ ಏನ್ ಮಾಡಿದ್ದಾರೆ ಅಂದ್ರೆ ರಿಟೇಲರ್ಸ್ ಅನ್ನ ಟ್ರ್ಯಾಪ್ ಮಾಡಿ ಬ್ರೇಕ್ಔಟ್ ಟ್ರೇಡಿಂಗ್ ಅನ್ನ ಮಾಡಿಸಿ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೂಮೆಂಟಮ್ ಕೊಟ್ಟಿಲ್ಲ. ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಡೌನ್ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸ್ಲೋ ಆಗಿ ಮಾರ್ಕೆಟ್ ಬಂದಿದೆ. ಸೊ ಈ ತರ ಮಾರ್ಕೆಟ್ ಸಿಚುವೇಶನ್ಸ್ ಇರುವಾಗ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿದೆ. ಹೌದಾ, ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿದೆ. ಸೊ ನೆಕ್ಸ್ಟ್ ಏನಾಗ್ಬೇಕಂದ್ರೆ ಈ ಲೆವೆಲ್ ನ ಟ್ಯಾಪ್ ಮಾಡ್ಬೇಕಾಗತ್ತೆ.
ಓಕೆನಾ. ಈ ರೀತಿ ಒಂದು ಈ ಲೆವೆಲ್ ಇದೆಯಲ್ಲ, ಸೊ ಇದೇನಾಗುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಡೌನ್ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತೆ. ಯಾವಾಗ ಈ ಲೆವೆಲ್ ನ ಟ್ಯಾಪ್ ಮಾಡುತ್ತೆ, ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ಬೈಯಿಂಗ್ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಇವಾಗ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ ನೋಡೋಣ. ಇಲ್ಲಿ ನೋಡ್ಬೇಕಾಗತ್ತೆ. ಓಕೆನಾ. ಎಕ್ಸಾಕ್ಟ್ ಆಗಿ ಇದೇನ್ ಟಾಪ್ ಅಲ್ಲಿ ಸ್ವಿಂಗ್ ಇದೆಯಲ್ಲ, ಈ ಸ್ವಿಂಗ್ ಮೇಲ್ಗೆ ಮಾರ್ಕೆಟ್ ಏನಾಗಬೇಕಂದ್ರೆ ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ. ಈ ರೀತಿ ಅಗ್ರೆಸಿವ್ ಆಗಿ ಕ್ಲೋಸ್ ಆಗ್ಬೇಕಾಗತ್ತೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಾಗಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಈ ಲೆವೆಲ್ ದಲ್ಲಿ ಕ್ಲೋಸ್ ಆಗ್ಬೇಕಾಗತ್ತೆ. ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ ಕ್ಲೋಸ್ ಆಗ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅನ್ನ ಅಬ್ಸರ್ವ್ ಮಾಡಿ ಒಂದು ಹ್ಯಾಮರ್ ಹೊಡೆಯುತ್ತೆ. ಓಕೆನಾ. ಸೊ ಈ ರೀತಿ ಒಂದು ಹ್ಯಾಮರ್ ನ ಅಬ್ಸರ್ವ್ ಮಾಡಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಕೆಳಗಡೆ ಎಸ್ ಎಲ್ ನ ಇಟ್ಕೊಂಡು ಏನ್ ಮಾಡಬಹುದು ಅಂದ್ರೆ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ 25,060 ವರೆಗೂ ಫಸ್ಟ್ ಟಾರ್ಗೆಟ್ ಇರುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ 25,100 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ. ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಕಲ್ತ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ದುಡ್ಡು ಮಾಡೋದು ತುಂಬಾ ಸುಲಭ ಇರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಯಾವ್ದಾವ್ದು ಲೆವೆಲ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ಬರಲ್ಲ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ದವ್ರು ಎಲ್ರು ಏನ್ ಮಾಡ್ತಿರ್ತಾರ ಅಂದ್ರೆ, ಸೊ ನೀವು ಯಾವ ರೀತಿ ಟ್ರೇಡ್ ಮಾಡ್ತಿರ್ತಾರ, ಯಾವ ರೀತಿ ಟ್ರೇಡ್ ಮಾಡ್ತಿರ್ತೀರಂದ್ರೆ, ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಪ್ರತಿಯೊಂದನ್ನು ಕೂಡ ಅಬ್ಸರ್ವೇಷನ್ ಮಾಡದಲ್ಲೇ ಮಾರ್ಕೆಟ್ ಅನ್ನ ಮೂವ್ ಮಾಡ್ತಿರ್ತಾರೆ. ಅಷ್ಟು ಈಸಿಯಾಗಿ ನಿಮ್ಗೆ ಸಿಗಲ್ಲ. ಓಕೆ. ಅಷ್ಟು ಈಸಿಯಾಗಿ ಟ್ರೇಡ್ ಅನ್ನ ಹಿಡಿಸ್ಕೊಡಲ್ಲ ಮಾರ್ಕೆಟ್ ನಲ್ಲಿ. ಸೊ ವೇಟಿಂಗ್ ಅನ್ನ ಮಾಡಿ, ವೇಟ್ ಮಾಡಿ. ಒಂದೊಂದು ಟ್ರೇಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ನಲ್ಲಿ. ಸೊ ನಾವು ಹಾಕಿರೋ ದುಡ್ಡು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಓಕೆ. ಸೊ ಪ್ರಾಪರ್ ಆಗಿ ಕಲ್ತ್ಕೊಂಡು ಟ್ರೇಡ್ ಅನ್ನ ಮಾಡಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದೇ ರೂಲ್ಸ್ ಅನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಮಾಡಿ. ಸೊ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.